ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸೌರ್ಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಶುದ್ಧ ನವಮಿ, ಮಂಗಳವಾರ 23/6/2026. ಇನ್ನು ವಾರ ಬಂದು ಮಂಗಳವಾರ, ತಿಥಿ ಬಂದು ನವಮಿ, ರಾತ್ರಿ 7 ಗಂಟೆ 26 ನಿಮಿಷವರೆಗೂ. ನಕ್ಷತ್ರ ಬಂದು ಹಸ್ತ ನಕ್ಷತ್ರ, ಹಗಲು 3 ಗಂಟೆ 14 ನಿಮಿಷದವರೆಗೂ. ಯೋಗ ಬಂದು ವರಿಯನ್, ಕರ್ಣ ಬಂದು ಬಾಲ್ವ. ಇನ್ನು ರಾಹುಕಾಲ ಬಂದು 3ರಿಂದ 4:15 ಮಾಮೂಲಿ ಮಂಗಳವಾರ. ಅದು ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರ ಬಂದು 7:30ರಿಂದ 9, ಯಮಗಂಟ ಬಂದು 9ರಿಂದ 10:30. ಇನ್ನು ಅಮೃತ ಗಡಿಗೆಗಳು 12ರಿಂದ 1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಅಭಿವೃದ್ಧಿ, ಬಂಧು ಸೌಖ್ಯ, ಹೈನುಗಾರಿಕೆಯಲ್ಲಿ ಲಾಭ. ವೈದ್ಯ ವೃತ್ತಿ ಯಾರು ಮಾಡ್ತಾರೆ, ಯಾವುದೇ ರೀತಿ ವೈದ್ಯರಾಗಿರ್ಬೋದು, ವೆಟರ್ನರಿ ಆಗ್ಬೋದು, ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಯಾವುದೇ ಆಕ್ಯುಪಂಚರ್ ಆಗಿರ್ಬೋದು, ಎಲ್ಲ ವೈದ್ಯರಿಗೂ ಶುಭಕರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ಗೀತವನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ವೃಷಭರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ಯಾರೋ ತಂಬಾಕು, ಶುಂಠಿ, ಸಾಂಬಾರು ದಿನಸು ಬೆಳೆದಿರ್ತಾರೆ ರೈತರು, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ಅಥವಾ ಕಟ್ಟಡ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಮಹಾಗಣಪತಿಯ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣ ನೋಡಿ, ಪ್ರಯಾಣ ಆಗ್ತಕ್ಕಂಥವ್ರು, ಪ್ರಯಾಣದ ಬಂಧುಗಳ ಮೇಲನ. ರಾಗಿ, ಭತ್ತ, ನೆಲಗಳಲ್ಲಿ ದ್ವಿದಳ ಧಾನ್ಯ ಯಾರು ರೈತರು ಬೆಳೀತಾ ಇರ್ತಾರೆ ಅವರಿಗೆ ಒಳ್ಳೆ ಮಳೆ, ಸುಭಿಕ್ಷವಾಗಿ ಮಳೆ ಬರೋದ್ರಿಂದ ಫುಲ್ ಕೆಲಸ ಇರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರುಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ಸರ್ಕಾರಿ, ಅರೆ ಸರ್ಕಾರಿ ನೌಕರರಿಗೆ, ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಶುಭಕರವಾದ ಸುದ್ದಿ ಕೇಳ್ತಕ್ಕಂಥ ವಿಷಯ ಇರ್ತಕ್ಕಂಥದ್ದು. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸು ಹಾಕಿರೋರಿಗೆ ಒಳ್ಳೆಯ ಲಾಭ. ಹನುಮಾನ್ ಚಾಲೀಸವನ್ನು ಸ್ಮರಿಸಿ ಅಥವಾ ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿ. ದ್ರಾಕ್ಷಿ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ದ್ರಾಕ್ಷಿ ಬೆಳೆಗಾರರಿಗೆ. ಈ ಜಾನುವಾರು ವ್ಯಾಪಾರಿಗಳು ದಲ್ಲಾಳಿಗಿರ್ತಾರೆ ನೋಡಿ, ಒಳ್ಳೆ ಲಕ್ಕಿವಾಗಿ ಒಳ್ಳೆ ವ್ಯಾಪಾರ ಅವ್ರಿಗೆ. ಅಂದರೆ ವ್ಯವಸಾಯ ಚುರುಕಾಗಿರೋದ್ರೆ ದನಗಳಿಗೆ ಬೆಲೆ ಇರ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಇನ್ನು ಕನ್ಯಾ ರಾಶಿಗೆ ಬಂದಾಗ ನೂತನ ಹೂಡಿಕೆ, ಜೀವನ ಕ್ರಮದ ಬಗ್ಗೆ ಚಿಂತನೆ, ಗುಡಿ ಕೈಗಾರಿಕೆಯಲ್ಲಿ ಶುಭ, ಸ್ವೋದ್ಯೋಗಿಗಳಿಗೆ ಲಾಭ. ಹತ್ತಿ, ಮೆಣಸಿನಕಾಯಿ ಯಾರು ಬೆಳೆದಿರ್ತಾರೆ ರೈತರು ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮತ್ತು ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮುಂದೆ ಬಂದು ತುಲಾರಾಶಿಯವರಿಗೆ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ಮಕ್ಕಳಿಂದ ಶುಭ ಸುದ್ದಿ. ಕಲ್ಲಂಗಡಿ, ಸೌತೆಕಾಯಿ, ಕರ್ಬೂಜ, ದಾಳಿಂಬೆ ಬೆಳೆದಿರ್ತಕ್ಕಂಥ ರೈತರಿಗೆ ಸ್ವಲ್ಪ ಮಾರ್ಕೆಟಬಿಲಿಟಿ ಕಡಿಮೆ ಆಗ್ತಕ್ಕಂಥದ್ದು. ಹುಷಾರಾಗಿರಿ. ಟೈಮ್ನಲ್ಲಿ ಮಾರ್ಕೆಟ್ಗೆ ಹೋಗೋದು ನಿಧಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಂದ ಲಾಭ. ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ, ಮಿತ್ರರ ಭೇಟಿ, ಮಕ್ಕಳಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ. ಈ ಡ್ರೈ ಫ್ರೂಟ್ಸು, ಕಾಫಿ ಪುಡಿ, ಟೀ ಪುಡಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ ಅಥವಾ ಕೇಳಿರಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ಸು ರಾಶಿಗೆ ಬರೋಣ. ದುಡಿಮೆಗೆ ತಕ್ಕ ಪ್ರತಿಫಲ, ಆರೋಗ್ಯ ಸ್ಥಿರ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಲಾಭಕರವಾಗಿರ್ತಕ್ಕಂಥ ದಿನ ಇವತ್ತು. ಈ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ. ರೇಷ್ಮೆ, ಶುಂಠಿ, ತಂಬಾಕು, ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಬೆಳ್ಳಿ, ಬಂಗಾರ, ಆಭರಣಗಳ ಅಂಗಡಿಗಳೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ಸುಬ್ರಹ್ಮಣ್ಯ ಸ್ತುತಿಯನ್ನು ಹೇಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಆಭರಣ ತಯಾರಕರು, ವಸ್ತ್ರ ವಿನ್ಯಾಸಕರು, ನೇಕಾರರು, ಇಂತಹ ಕರಕುಶಲ ಕರ್ಮಿಗಳಿಗೆ ಒಳ್ಳೆಯ ದಿನ. ದರ್ಜಿಗಳು ಅವ್ರಿಗೂ ಸಹ ಒಳ್ಳೆ ಬಿಸ್ನೆಸ್ ಆಗ್ತಕ್ಕಂಥ ಸಮಯ ಇದು.
ಎಲ್ಲರಿಗೂ ಶುಭ ದಿನ. ಈ ಹೈನುಗಾರಿಕೆ ಮಾಡತಕ್ಕಂಥವ್ರಿಗೆ ಮಾತ್ರ ಲಾಭಕರವಾಗಿರ್ತಕ್ಕಂಥದ್ದೇನ ಯಾರು ಕೃಷಿ ಸಲಕರಣೆ ಮಾಡ್ತಾರೆ, ಗೊಬ್ಬರ ಮಾಡ್ತಾರೆ, ಕ್ರಿಮಿನಾಶಕ ಮಾಡ್ತಾರೆ, ಅವರಿಗೆ ಒಳ್ಳೆಯಾದ ಆದಾಯ ಪ್ರಗತಿ ಇರ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ, ಕೆಂಪು ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು, ವೃಥಾ ತಿರುಗಾಟ, ಕಲ್ಲಂಗಡಿ, ಬಾಳೆ, ದಾಳಿಂಬೆ, ಕರ್ಬೂಜ ಬೆಳೆದಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾರ್ಕೆಟ್ ಇಲ್ಲ ಕಡಿಮೆ ಇರ್ತಕ್ಕಂಥದ್ರಿಂದ ಆ ಒಂದು ಬೆಳೆ ಕೊಯ್ಲನ್ನು ನಿಧಾನ ಮಾಡಿದ್ರೆ ಒಳ್ಳೆಯದು. ಜೈವಿಕ ಗೊಬ್ಬರ ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಬಂದಾಗ ಮೀನರಾಶಿಯವರೆಗೆ ಆದಾಯದಲ್ಲಿ ಚೇತರಿಕೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತ, ಮಕ್ಕಳಿಂದ ಲಾಭ, ಶುಭ, ಒಳ್ಳೆ ಶುಭ ಸುದ್ದಿಗೆ ಬರ್ತಕ್ಕಂಥದ್ದು ಮಕ್ಕಳಿಂದ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಈ ಡೀಡ್ಸ್ ರೈಟರ್ಸ್ಗೆ ಒಳ್ಳೆ ಬಿಸಿಯೆಸ್ಟ್ ದಿನ ಇವತ್ತು. ಹಾಲಿನ ಉತ್ಪನ್ನಗಳನ್ನು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ಕಾಲಭೈರವ ಅಷ್ಟಕವನ್ನು ಹೇಳಿರಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಆತ್ಮರೇ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ತಾವೆಲ್ಲರೂ ನಮ್ಮ ಸಾಯಿ ಸ್ಮೃತಿ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ಕಳಕಳಿ ಮನವೇನಪ್ಪ ಅಂದರೆ, ತಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ನೀವು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅಥವಾ ಕಾಲ್ ಮಾಡಿ. ನಮ್ಮ ಬೋರ್ಡಲ್ಲಿ ನಮ್ಮ ನಂಬರ್ ಬರ್ತಾ ಇರ್ತಕ್ಕಂಥದ್ದು. ಮತ್ತು ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ತಕ್ಕಂಥವ್ರು ವಿಷಯಗಳ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ವಿಶೇಷಗಳಿದ್ದರೆ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.